ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಮತ್ತೊಂದು ದಿನದಲ್ಲಿ ದೇವರ ವಾಕ್ಯವನ್ನು ಕೇಳೋಣವೇ? ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ಈ ರೀತಿಯಾಗಿ ನಿಮ್ಮ ಸನ್ನಿಧಿಯಲ್ಲಿ ಸೇರಿ ನಿಮ್ಮ ಕೃಪೆಗೋಸ್ಕರ ಬೇಡಿಕೊಳ್ಳಲು, ಪ್ರಾರ್ಥನೆಯನ್ನು ಕಲಿತುಕೊಳ್ಳಲು, ಆಧ್ಯಾತ್ಮಿಕವಾಗಿ ಬಲಗೊಳ್ಳಲು ನಮಗೆ ಕೊಡುತ್ತಿರುವ ಈ ಅವಕಾಶಕ್ಕಾಗಿ ವಂದನೆಗಳು. ಈ ದಿನ ಮತ್ತೊಂದು ಸಾರಿ ಈ ಸಮಯವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಒಂದೊಂದು ದಿನ ಒಂದೊಂದು ಪ್ರಾರ್ಥನೆ ಬಗ್ಗೆ ಕಲಿಯುತ್ತಿದ್ದೇವಲ್ಲವೇ? ನಿನ್ನೆ ದಿನದಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಮಾಡುವ ಪ್ರಾರ್ಥನೆ ಬಗ್ಗೆ ಕಲಿತಿದ್ದೇವಲ್ಲವೇ? ಮತ್ತು ನಿಮ್ಮಲ್ಲಿ ಎಷ್ಟು ಜನ ಪಾಪಗಳನ್ನು ಒಪ್ಪಿಕೊಂಡು ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ತಿದ್ದೀರಿ? ನಾವು ಹಾಗೆ ಪಾಪ ಒಪ್ಪಿಕೊಂಡು ಪ್ರಾರ್ಥನೆ ಮಾಡುವಾಗ ನಾವು ದೇವರಿಂದ ದಿನೇ ದಿನೇ ಶುದ್ಧರಾಗುತ್ತೇವೆ. ಮತ್ತು ಈ ದಿನ ಮತ್ತೊಂದು ವಿಶೇಷವಾದ ಪ್ರಾರ್ಥನೆ ಬಗ್ಗೆ ಕಲಿಯೋಣ. ಮೊಳಕಾಲೂರಿ ಮಾಡುವ ಪ್ರಾರ್ಥನೆ. ಅಷ್ಟಕ್ಕೂ ಮೊಳಕಾಲೂರಿ ಮಾಡುವಂತಹ ಪ್ರಾರ್ಥನೆಯಿಂದ ನಡೆಯುವಷ್ಟು ಅದ್ಭುತಗಳು ಮತ್ತೆ ಬೇರೆ ಯಾವುದರಿಂದ ನಡೆಯಲ್ಲ. ನಾವು ಹಾಡು ಹಾಡಿದರೂ, ಪ್ರಸಂಗ ಮಾಡಿದರೂ, ಎಷ್ಟೇ ಹರಟೆ ಹೊಡಿದರೂ, ಎಷ್ಟೇ ಮಾತಾಡಿದರೂ, ಏನೇ ಮಾಡಿದರೂ ಅವುಗಳಿಗೆಲ್ಲ ಬಹುಶಃ ಸೈತಾನ ಭಯಪಡದೇ ಇರಬಹುದೇನೋ. ಆದರೆ ಅವನೇನಾದರೂ ಒಂದು ವೇಳೆ ಮೊಳಕಾಲೂರಿದ ಕ್ರೈಸ್ತನನ್ನು ನೋಡುವುದಾದರೆ, ಪ್ರಾರ್ಥನಾ ವೀರರನ್ನು ನೋಡುವುದಾದರೆ ಗಡಗಡ ಅಂತ ನಡುಗುತ್ತಾನೆ. ಮೊಳಕಾಲೂರಿ ಮಾಡುವ ಪ್ರಾರ್ಥನೆ ಈ ದಿನ ಎಲ್ಲರೂ ಮರೆಯುತ್ತಾ ಇದ್ದಾರೆ. ಹೇಳಬೇಕಾದರೆ ಅದು ಮರೆಯೋದಲ್ಲ, ಅದು ಸೋಮರಿತನವಾಗಿದೆ, ನಿರ್ಲಕ್ಷ್ಯತನವಾಗಿದೆ. ಕುರ್ಚಿಯಲ್ಲಿ ಕೂತ್ಕೊಂಡೇ ಪ್ರಾರ್ಥನೆ ಮಾಡಲು ಶುರು ಮಾಡಿದ್ದಾರೆ ಚರ್ಚಸ್ನಲ್ಲಿ. ಪ್ರಾರ್ಥನಾ ಸಮಯದಲ್ಲಿ ಕೆಳಗಿಳಿದು ಪ್ರಾರ್ಥನೆ ಮಾಡ್ತಾ ಇಲ್ಲ. ನಮ್ಮ ಚರ್ಚಲ್ಲಾದರೂ ಸ್ಥಳ ಸಾಕಾಗಲ್ಲ, ಹಾಗಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತೇವೆ ಕನಿಷ್ಠ. ಬಟ್ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಮೊಳಕಾಲೂರಿ ಪ್ರಾರ್ಥಿಸ್ತೇವೆ. ನೀವು ಕೂಡ ಮನೆಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿಕೊಡಿರಿ. ಚಿಕ್ಕಂದಿನಲ್ಲಿಯೇ ನಿಮ್ಮೊಂದಿಗೆ ಮಕ್ಕಳಿಗೂ ಕೂಡ ಮೊಳಕಾಲೂರಲ್ಲಿ ಕಲಿಸಿರಿ. ಅವರು ಬೆಳೆದು ಉನ್ನತ ಸ್ಥಾನಕ್ಕೆ ಸೇರ್ತಾರೆ. ಯಾರು ಹೇಳಿಕೊಡದಿದ್ದರೂ ಕೂಡ ಮೊಳಕಾಲೂರಿ ಮಾಡುವ ಪ್ರಾರ್ಥನೆ ಕಲಿತ ಮಗು ದೇವರ ರಾಜ್ಯದಲ್ಲಿ ಶ್ರೇಷ್ಠ ವ್ಯಕ್ತಿ ಆಗ್ತಾರೆ. ದಾನಿಯೇಲನು ಅನ್ಯ ರಾಜನ ಬಳಿಯಲ್ಲಿ ಅನ್ಯ ದೇಶದಲ್ಲಿ ಇದ್ದಾಗ ಆ ರಾಜನ ಕೈ ಕೆಳಗೆ ಬಂದಿ ಆಳಾಗಿ ಕೊಂಡೊಯ್ಯಲ್ಪಟ್ಟರೂ ಕೂಡ ದಿನಕ್ಕೆ 3 ವರ್ತಿ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಎಲ್ಲಿ ಕಲಿತಿರುತ್ತಾನಂತೀರಿ? ಅದೋ ಅವನಿಗೆ ತಂದೆ ತಾಯಿಗಳು ಕಲಿಸಿರುತ್ತಾರೆ. ಅವನು ಯೌವನ ಕಾಲಕ್ಕೆ ಬಂದಾಗ, ಬಾಲಕನು ಅಂತ ಬೈಬಲಲ್ಲಿದೆ, ಅಂದರೆ ಇನ್ನೂ ಟೀನೇಜ್ನಲ್ಲಿರುವಾಗಲೇ ಯಾರೂ ಅವನಿಗೆ ಹೇಳಲಾರದಂತೆಯೇ ಮೊಳಕಾಲೂರಿ ಪ್ರಾರ್ಥಿಸುವಂಥದ್ದು, ಎಷ್ಟೇ ಆಟಂಕ ಬಂದರೂ ಕೂಡ ನಿಲ್ಲಿಸಲಾರದೆ ಪ್ರಾರ್ಥಿಸುವುದನ್ನು ನೋಡ್ತೇವೆ. ಅದಕ್ಕೆ ದಾನಿಯೇಲನು ದೇವರನ್ನು ಮಹಿಮೆಪಡಿಸಿದ. ದಾನಿಯೇಲನ ದೇವರೇ ನಿಜವಾದ ದೇವರು ಎಂಬುದಾಗಿ ರಾಜನು ಕೂಡ ಒಪ್ಪಿಕೊಳ್ಳುವ ಹಾಗೆ ದೇವರು ತನ್ನ ಮಹಿಮೆಯನ್ನು ತೋರಿಸ್ತಾರೆ. ಸಿಂಹಗಳ ಬಾಯಿಯನ್ನು ಮುಚ್ಚಿಸುತ್ತಾರೆ. ಯಶ್, ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡುವ ಸೈತಾನನ ಬಾಯಿ ಮುಚ್ಚಿಸಬೇಕಾದರೆ, ಸಿಂಹದಂತೆ ಗರ್ಜಿಸುತ್ತಾ ತಿರುಗಾಡುವ ಸೈತಾನನ ಬಾಯಿ ಮುಚ್ಚಿಸಬೇಕಾದರೆ ವಿಶ್ವಾಸಿ ಮೊಳಕಾಲೂರಿ ಪ್ರಾರ್ಥಿಸಬೇಕು. ನಮ್ಮ ಯೇಸು ಕೂಡ ಮೊಳಕಾಲೂರಿ ಪ್ರಾರ್ಥಿಸಿದ್ರಂತೆ. ಗೆತ್ಸೆಮನೆ ತೋಟದಲ್ಲಿ ಆತನು ಮೊಳಕಾಲೂರಿ ಪ್ರಾರ್ಥಿಸುತ್ತಾನೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 41ನೇ ವಚನ ಹಾಗೆ ಹೇಳುತ್ತೆ. ನಿಮ್ಮ ಹತ್ರ ಬೈಬಲ್ ಇವೆಯಾ? ಬೈಬಲ್ ರೆಫರೆನ್ಸ್ ಒಂದು ವೇಳೆ ನೀವು ತೆಗಲಿಕ್ಕಾಗದಿದ್ದರೆ ನೋಟ್ ಮಾಡಿಟ್ಕೊಳ್ರಿ. ಇವುಗಳನ್ನು ನೀವು ಅಂಡರ್ಲೈನ್ ಮಾಡಿಟ್ಕೊಳ್ಳಿರಿ. ಇದರ ಸಾರಾಂಶವನ್ನು ಗಮನಿಸಿರಿ. ಇದನ್ನು ಹೃದಯಕ್ಕೆ ಅನ್ವಯಿಸಿಕೊಳ್ಳಿರಿ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 41ನೇ ವಚನ. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸುಗೆಯಷ್ಟು ದೂರ ಹೋಗಿ ಮೊಳಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ ಅಂದನು. ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ ನಮ್ಮ ಚಿತ್ತವನ್ನು, ನಮ್ಮ ಇಷ್ಟವನ್ನು ದೇವರಿಗೆ ಸಮರ್ಪಿಸಿಕೊಳ್ತಾ ಇದ್ದೇವೆ ಎಂದರ್ಥ. ನಾವು ಆತನಿಗೆ ವಿಧೇಯರಾಗ್ತಿದ್ದೇವೆ ಎಂದರ್ಥ. ಆತನ ಮುಂದೆ ನಾವು ಸಾಷ್ಟಾಂಗವಾಗಿ ಸಮರ್ಪಿಸಿಕೊಳ್ತಿದ್ದೇವೆ ಎಂದರ್ಥ. ದೇವರ ಸನ್ನಿಧಿಗೆ ಹೋಗಿ ನಮ್ಮ ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮೊಳಕಾಲೂರಿ ದೇವರಿಗೆ ಸಮರ್ಪಿಸಿಕೊಂಡಾಗ ದೇವರು ತನ್ನ ಶಕ್ತಿಯಿಂದ ನಮ್ಮನ್ನು ತುಂಬಿಸ್ತಾರೆ. ನೋಡಿರಿ, ಯೇಸು ಮೊಳಕಾಲೂರಿ ಪ್ರಾರ್ಥಿಸಿದ್ದಾರೆ. ಒಬ್ಬ ಯವನಸ್ಥನಾಗಿ ದಾನಿಯೇಲನು ಮೊಳಕಾಲೂರಿ ಪ್ರಾರ್ಥಿಸ್ತಾನೆ. ಈ ದಿನ ನಮ್ಮಂತಹ ಪಾಸ್ಟರ್ಗಳು ಮೊಳಕಾಲೂರಿ ಪ್ರಾರ್ಥಿಸುವಾಗ ಒಂದು ಸ್ಥಾನಕ್ಕೆ ಬರೋಷ್ಟೊತ್ತಿಗೆ
ಒಂದು ವೇಳೆ ನಾವು ಬಲಹೀನರಾಗಿದ್ದಕ್ಕಾಗಿಯೋ ವಯಸ್ಸು ಜಾಸ್ತಿ ಆಗಿದ್ದಕ್ಕಾಗಿಯೋ ನಿಲ್ಲಿಸ್ತಿದ್ದೇವೆ ಹೊರತು ಒಬ್ಬ ದೈವ ಸೇವಕನು ಮೊಳಕಾಲೂರುವುದಾದರೆ ದೇವರ ಅದ್ಭುತ ಕಾರ್ಯಗಳನ್ನು ನೋಡಬಲ್ಲನು. ಈ ದಿನ ಸಭೆಗೆ ಅನೇಕ ಜನರು ಹಾಜರಾಗ್ತಾ ಇದ್ದಾರೆ. ಎಷ್ಟೇ ಸಭೆಗಳು ಎದ್ದರೂ, ಎಷ್ಟೇ ಸೇವಕರು ಎದ್ದರೂ ಕೂಡ, ಎಷ್ಟೇ ಕೂಟಗಳನ್ನು ನಡೆಸಿದರೂ ಕೂಡ ಅಯ್ಯೋ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ, ಗುಂಪು ಗುಂಪಾಗಿ ಬರ್ತಾರೆ. ಜನರು ಎಷ್ಟೋ ಆಸಕ್ತಿ ತೋರಿಸ್ತಾರೆ ಎಷ್ಟೊತ್ತಾದರೂ ಇರುವುದಕ್ಕೋಸ್ಕರ, ಮುಖ್ಯವಾಗಿ ಹಾಡು ಹಾಡುವುದಕ್ಕಾಗಿ. ಕುಣಿದಾಡಲು ಎಷ್ಟೋ ಜನ ಸಿದ್ಧರಾಗಿದ್ದಾರೆ, ಆದರೆ ಮೊಳಕಾಲೂರಲು ಎಷ್ಟು ಜನ ಸಿದ್ಧರಾಗಿದ್ದೀರಿ? ಒಂದು ಸಾರಿ ಒಬ್ಬ ದೈವ ಸೇವಕರು ರೋಡ್ ಮೇಲೆ ಹೋಗುವಾಗ ಒಬ್ಬ ಶಿಲ್ಪಿ ಮೊಳಕಾಲೂರಿದವನಾಗಿ ಕಲ್ಲನ್ನು ಕೆತ್ತುತ್ತಾ ಇದ್ದನಂತೆ. ಅಂದರೆ ಒಬ್ಬ ಶಿಲ್ಪಿ ಹಾಗೆ ಕಲ್ಲನ್ನು ಕಿತ್ತುವಾಗ ಅವನ ವಯಸ್ಸು ಬಹಳ ಮುಪ್ಪಾದ ವಯಸ್ಸಾಗಿತ್ತು. ಈ ಸೇವಕನು ಅವನಿಗೆ ನೋಡಿದ ಕೂಡಲೇ ಹತ್ತಿರಕ್ಕೆ ಹೋಗಿ, ಅಯ್ಯ ನಿಮ್ಮ ವಯಸ್ಸೆಷ್ಟು ಅಂತ ಕೇಳ್ದ. ಆ ವ್ಯಕ್ತಿ ನನ್ನ ವಯಸ್ಸು 72 ವರ್ಷ ಅಂತ ಹೇಳ್ದ. ಈ ವಯಸ್ಸಲ್ಲಿಯೂ ಕೂಡ ನೀವು ಮೊಳಕಾಲಿನ ಮೇಲೆ ಕೂತ್ಕೊಂಡು ಕಲ್ಲು ಕಿತ್ತುತ್ತಾ ಇದ್ದೀರಲ್ಲವೇ, ಇದು ನಿಮಗೆ ಕಷ್ಟಕರವಾಗಿಲ್ಲವೋ ಎಂದು ಕೇಳಿದಕ್ಕೆ ಅವನು ಮುಗುಳ್ನಗೆಯಿಂದ ಹೇಳಿದನಂತೆ, ನನಗೆ ಇದು ಪ್ರತಿದಿನ ನನ್ನ ಅನುದಿನದ ಕೆಲಸದ ಒಂದು ಭಾಗವಾಗಿದೆ. ನನಗೆ ಇದು ಕಷ್ಟಕರವಾಗಿಯೇ ಇರುತ್ತೆ. ಮೊಳಕಾಲೂರಿದವನಾಗಿ ಕಲ್ಲು ಕಿತ್ತುವ ಈ ಕೆಲಸ ಕಷ್ಟವೇ, ಈ ಕಲ್ಲಲ್ಲಿ ಕೆಲಸ ಮಾಡೋದು. ಆದರೆ ಈ ಶಿಲೆಗಳಿಗೆ ಮೊಳಕಾಲೂರಿ ಕಿತ್ತುವಾಗಲೇ ನನಗೆ ಸುಲಭವಾಗಿರುತ್ತೆ. ನಾನು ನಿಂತ್ಕೊಂಡೇನಾದರೂ ಕಿತ್ತುವುದಾದರೆ ಆಗ ಸರಿಯಾಗಿ ಕಿತ್ತಲ್ಪಡುವುದಿಲ್ಲ, ಅದು ಇನ್ನಷ್ಟು ಕಷ್ಟ ಆಗಿರುತ್ತೆ ಅಂದ. ಆಗ ದೈವ ಸೇವಕನು ಒಂದು ಒಳ್ಳೆ ಪಾಠ ಕಲಿಯುತ್ತಾನೆ. ಒಳ್ಳೆ ಮಾತು ಹೇಳಿದ್ರಯ್ಯ, ನಾನು ಗಂಟೆಗಳವರೆಗೂ ನಿಂತ್ಕೊಂಡು ಪ್ರಸಂಗ ಮಾಡಿದ್ರೂ ಕೂಡ ಯಾರೊಬ್ಬರೂ ಮಾರ್ಪಡುತ್ತಾ ಇಲ್ಲ. ನನಗೆ ಅರ್ಥವಾದದೇನೆಂದ್ರೆ, ಪ್ರಸಂಗ ಕೇಳಿದವರಿಗೋಸ್ಕರ ಮೊಳಕಾಲೂರಿ ಪ್ರಾರ್ಥಿಸುವಾಗಲೇ ಅವರ ಕಲ್ಲಾದ ಹೃದಯವು ಒಡೆದು ಹೋಗ್ತದಲ್ಲವೇ. ಇನ್ನು ಮೇಲೆ ನಾನು ಕೂಡ ಮೊಳಕಾಲೂರಿದವನಾಗಿಯೇ ದೇವರ ಸೇವೆ ಮಾಡುತ್ತೇನೆ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಂಡ್ರಂತೆ. ಹೌದು, ದೈವ ಸೇವಕರು ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋದಾದರೆ ಕಲ್ಲಾದ ಹೃದಯಗಳು ಒಡೆಯುತ್ತವೆ, ಕಠಿಣ ಹೃದಯಗಳು ಕರಗಿ ಹೋಗ್ತವೆ, ಸೈತಾನನ ಕ್ರಿಯೆಗಳೆಲ್ಲ ಲಯವಾಗಿ ಹೋಗ್ತವೆ, ಸೈತಾನನ ಬಾಯಿ ಮುಚ್ಚಲ್ಪಡುತ್ತೆ, ಸಿಂಹಗಳ ಬಾಯಿ ಕಟ್ಟಲ್ಪಡುತ್ತೆ. ಪೌಲನು ಕೂಡ ಹಾಗೆ ಪ್ರಾರ್ಥಿಸ್ತಾನೆ. ಒಮ್ಮೆ ನೋಡೋಣ ಬನ್ನಿ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 36ನೇ ವಚನ ಹೇಳುತ್ತದೆ, ಈ ಮಾತುಗಳನ್ನು ಅವನು ಹೇಳಿದ ಮೇಲೆ ಮೊಳಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದನು. ಪೌಲನ ಎಲುಬುಗಳೆಲ್ಲ ಮುರಿದು ಹೋಗಿದವು ಪ್ರಿಯರೇ. ಅವನಿಗೆ ಎಷ್ಟೋ ಕಾಯಿಲೆಗಳಿದುವು, ಯಾಕೆಂದರೆ ಅವನು ಎಷ್ಟೋ ಪೆಟ್ಟುಗಳನ್ನು ತಿಂದಿದ್ದ. ಎಲುಬುಗಳಲ್ಲಿ ಎಷ್ಟೋ ಎಲುಬುಗಳು ಮುರಿದಿದ್ವು. ಎಷ್ಟೋ ಸಾರಿ ಒಂದು ಕಡಿಮೆ 40 ಏಟುಗಳನ್ನು ಅವನಿಗೆ ಹೊಡೆಯುತ್ತಾರೆ, ಬೆತ್ತಗಳಿಂದ ಹೊಡೆಯುತ್ತಾರೆ, ಕಲ್ಲುಗಳಿಂದ ಹೊಡೆಯುತ್ತಾರೆ. ಅವನ ಶರೀರವೆಲ್ಲ ನುಜ್ಜುಗುಜ್ಜಾಗಿತ್ತು. ಆದಾಗ್ಯೂ ಕೂಡ ಅಯ್ಯೋ ನನಗೆ ಮೊಳಕಾಲು ನೋವುಗಳಿವೆ, ಆ ನೋವಿದೆ, ಈ ಎಲುಬು ನೋವಿದೆ, ನನಗೆ ಆರೋಗ್ಯ ಸರಿಯಾಗಿಲ್ಲ, ಆಹಾರ ಸರಿಯಾಗಿಲ್ಲ, ಸರಿಯಾಗಿ ನನಗೆ ನಿದ್ದೆ ಬರ್ತಾ ಇಲ್ಲ ಎಂದು ನೆಪ ಹೇಳ್ತಾ ಇಲ್ಲ. ಆದರೆ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಿದ್ದಾನೆ ಸಭೆಯೊಂದಿಗೆ, ಸಭೆಗೋಸ್ಕರ. ಈ ದಿನ ಒಬ್ಬ ದೇವರ ಸೇವಕನಾಗಿ ನಾನು ಕಲ್ತಿದ್ದೇನೆಂದರೆ, ಮೊಳಕಾಲೂರಿ ಮಾಡುವ ಪ್ರಾರ್ಥನೆಯಲ್ಲಿ ಎಷ್ಟೋ ಶಕ್ತಿ ಇದೆ. ನನ್ನ ಯೌವನ ಕಾಲದಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡುವುದನ್ನು ಬೈಬಲ್ ಸ್ಟೂಡೆಂಟ್ ಆಗಿ ಕಲ್ತಿದ್ದೇನೆ. ಇವಾಗ ಅದು ನನಗೆ ಸ್ವಲ್ಪ ಕಷ್ಟಕರವಾದಾಗಿ ಕೂಡ ಮೊಳಕಾಲೂರಿ ಪ್ರಾರ್ಥಿಸು ಎಂದು ನನ್ನ ಹೃದಯದಲ್ಲುಂಟಾಗುವಂತಹ ಪ್ರೇರೇಪಣೆಗೆ ನಾನು ಒಪ್ಪಿಸಿಕೊಡ್ತೇನೆ, ಮೊಳಕಾಲೂರ್ತೇನೆ. ಬಹಳಷ್ಟು ಸಾರಿ ಮೊಳಕಾಲೂರಿದಾಗ ನಮ್ಮ ಪ್ರಾರ್ಥನೆ ಎಷ್ಟೋ ಶಕ್ತಿಯುತವಾದ ಪ್ರಾರ್ಥನೆಯಾಗಿರುತ್ತೆ. ಅಷ್ಟಕ್ಕೂ ನಾವು ತಳವಡಿಸಲಾರದಂತೆ ಪರಿಶುದ್ಧಾತ್ಮ ದೇವರು ನಾವು ಏನೆಂದು ಪ್ರಾರ್ಥಿಸಬೇಕೆಂದು, ಹೇಗೆ ಬಯಲುಪಡಿಸುತ್ತಾರೆಂದು, ಹೇಗೆ ಪರಿಶುದ್ಧಾತ್ಮನಿಂದ ನಾವು ಪ್ರಾರಂಭಿಸುತ್ತೇವೆ ಎಂಬುದಾಗಿ ನಾನು ಹೇಳಬೇಕಾದ್ರೆ, ಕಣ್ಣು ತೆರೆಯಲಾರದೆ ಒಂದೊಂದು ಸಾರಿ ಸಭೆಯೊಳಗಡೆ ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ ಅಲ್ಲಿ ಸಮಯ ದಾಟಿ ಹೋಯ್ತಲ್ಲವೇ, ಮಧ್ಯರಾತ್ರಿ ಆಯ್ತಲ್ಲವೇ, ಮನೆಗೆ ಹೋಗಬೇಕಲ್ಲವೇ ಎಂಬ ಆಲೋಚನೆ ಬರಲಾರ್ದ ರೀತಿಯಲ್ಲಿ ನಾವು ಎಷ್ಟೋ ಸಾರಿ ಪ್ರಾರ್ಥನೆ ಮಾಡಿದ್ದೇವೆ. ಒಂದು ವೇಳೆ ಏನಾದರೂ ಅಕಸ್ಮಾತಾಗಿ ಬಹಳ ಟೈಮ್ ಆಗಿದೆಯೇನೋ ಎಂದು ಬಲವಂತವಾಗಿ ಕಣ್ಣು ತೆರೆದು ನೋಡಿದ್ರೆ ಅಪರೂಪಕ್ಕೆ ಯಾವತ್ತೋ ಒಂದು ಸಾರಿ ಪ್ರಾರ್ಥನೆ ನಿಲ್ಲಿಸಿದ ಅನುಭವ ನನಗಿವೆ. ಆದರೆ ಒಬ್ಬಂಟಿಗರಾಗಿ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ
ಇಂದಿನಿಂದಲೇ ನೀವು ಕೂಡ ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೀವು ವೃದ್ಧರಾಗಿರೋದಾದ್ರೆ, ಜಾಯಿಂಟ್ಸ್ ಪೇನ್ ಆಗಿರೋದಾದ್ರೆ, ಸ್ವಲ್ಪ ಬಲಹೀನರಾಗಿರೋದಾದ್ರೆ, ಏನಾದರೂ ಒಂದು ವಸ್ತು ಆಧಾರವಾಗಿಟ್ಕೊಳ್ಳಿ, ಚೇರ್ ತಿರುಗಿಸಿಟ್ಕೊಳ್ಳಿ, ಅದಕ್ಕೆ ಒರಗಿಕೊಂಡು ಪ್ರಾರ್ಥನೆ ಮಾಡಿರಿ. ಆದರೆ ಮೊಳಕಾಲೂರಿ ಮಾಡುವ ಪ್ರಾರ್ಥನೆ ಅವಾಯ್ಡ್ ಮಾಡಬಾರ್ದು. ಸಾಧ್ಯವಾದಷ್ಟು ಮಟ್ಟಿಗೆ ನಿರಂತರ ಮೊಳಕಾಲೂರಲು ಸಾಧ್ಯವಾಗದೇ ಇರ್ಬೋದು, ಯಾಕಂದ್ರೆ ವಯಸ್ಸಾಗ್ತಾ ಇರುತ್ತೆ, ಅದು ಅಸಾಧ್ಯವಾಗುತ್ತೆ. ಅದಕ್ಕಾಗಿ ಈಗಲೇ ಸಮಯವಿರುವಾಗಲೇ ಯವನಸ್ಥರೇ ಮುಖ್ಯವಾಗಿ ನೀವು ಮೊಳಕಾಲೂರಿ ಪ್ರಾರ್ಥಿಸಿದ್ರೆ ನೀವು ಸೈತಾನನನ್ನು ಜಯಿಸ್ತೀರಿ, ಯವನ ಇಚ್ಛೆಗಳನ್ನು ಜಯಿಸ್ತೀರಿ, ಲೋಕ ಇಚ್ಛೆಗಳನ್ನು ಜಯಿಸ್ತೀರಿ, ದೇವರ ದರ್ಶನ ಹೊಂದಿಕೊಳ್ತೀರಿ, ದೇವರ ಅಭಿಷೇಕ ಹೊಂದಿಕೊಳ್ತೀರಿ. ತಾಯಂದಿರೇ, ನೀವು ಮೊಳಕಾಲೂರಿ ಪ್ರಾರ್ಥಿಸಿದರೆ ನಿಮ್ಮ ಮಕ್ಕಳು ದೈವ ಸೇವಕರಾಗ್ತಾರೆ. ಸುಜನ್ನಾ ವೆಸ್ಲಿ, ಜಾನ್ ವೆಸ್ಲಿ ಅವರ ತಾಯಿಯಾದ ಸುಜನ್ನಾ ವೆಸ್ಲಿ ಅವರು ಕುಟುಂಬ ಪ್ರಾರ್ಥನೆಯಲ್ಲಿ ಎಲ್ಲಾ ಮಕ್ಕಳು ಮೊಳಕಾಲೂರಿ ಪ್ರಾರ್ಥಿಸುವಂತೆ ಮಾಡಿದ್ದಲ್ಲದೆ ಆನಂತರ ಮಂಚದ ಮೇಲೆ ಮಲಗಿರುವ ಒಬ್ಬೊಬ್ಬ ಮಕ್ಕಳ ಬಳಿಗೆ ಹೋಗಿ ಮೊಳಕಾಲೂರಿ, ದೇವರೇ ಈ ಮಗುವನ್ನು ನಿಮ್ಮ ಚಿತ್ತದ ಪ್ರಕಾರ ಉಪಯೋಗಿಸಿಕೊಡ್ರಿ ಎಂದು ಪ್ರಾರ್ಥಿಸ್ತಾ ಇದ್ದರು. ಅದಕ್ಕೆ ಅವರ ಮಕ್ಕಳಲ್ಲಿ ಅನೇಕರು ದೊಡ್ಡ ದೈವ ಸೇವಕರಾದರು, ದೊಡ್ಡ ದೊಡ್ಡ ಸೇವಕರಾದರೂ, ಆತ್ಮಗಳನ್ನು ಹಿಡಿಯುವಂತಹ ಬೆಸ್ತರರಾದರು. ತಾಯಿಯಾಗಿ ನೀವು ಮೊಳಕಾಲೂರಿ ಪ್ರಾರ್ಥಿಸಿರಿ. ಪ್ರತಿ ತಂದೆ ಒಂಥರ ಒಬ್ಬ ಯಾಜಕನ ಹಾಗೆ ಮಕ್ಕಳಿಗೋಸ್ಕರ ಉದಯದಲ್ಲಿಯೇ ಎದ್ದು, ಅರುಣೋದಯದಲ್ಲಿಯೇ ಎದ್ದು ಯೋಬನು ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದ. ನೀವು ಮೊಳಕಾಲೂರಿ ಪ್ರಾರ್ಥಿಸುತ್ತಾ ಇರೋದಾದ್ರೆ, ನೀವು ಹೇಳದಿದ್ರೂ ಸಹ ಮಕ್ಕಳು ನಿಮ್ಮನ್ನು ನೋಡಿ ಅವರು ನಿಮ್ಮ ಪಕ್ಕದಲ್ಲಿ ಬಂದು ಮೊಳಕಾಲೂರಿ ಪ್ರಾರ್ಥಿಸ್ತಾರೆ. ಈ ದಿನ ನೋಡ್ತಿದ್ದೇವೆ, ಬಹಳಷ್ಟು ಜನ ಚಿಕ್ಕ ಮಕ್ಕಳು ಕೂಡ ತಂದೆ ತಾಯಿಗಳೊಂದಿಗೆ 2 years, 1 year, 2 years ಮಕ್ಕಳು ಕೂಡ ಈ ದಿನ ಬಂದು ಮೊಳಕಾಲೂರ್ತಾರೆ. ನಾವು ಮೊಳಕಾಲೂರೋದಾದ್ರೆ ಇತರರಿಗೆ ಮೊಳಕಾಲೂರುವಂತೆ ಮಾಡ್ತೇವೆ. ನಾವು ಪ್ರಾರ್ಥಿಸುವುದಾದರೆ ಇತರರಿಗೆ ಪ್ರಾರ್ಥನೆ ಕಲಿಸುವವರಾಗಿರ್ತೇವೆ. ನಾವು ಪ್ರಾರ್ಥಿಸುವುದಾದರೆ ಸೈತಾನನ ಶಕ್ತಿಗಳನ್ನು ಬಂಧಿಸುವವರಾಗಿರ್ತೇವೆ. ಅದ್ಭುತ, ಆಶ್ಚರ್ಯ, ಮಹತ್ಕಾರ್ಯಗಳನ್ನು ಅನುಭವಿಸುವವರಾಗ್ತೇವೆ. ಮೊಳಕಾಲೂರಿದವರಾಗುವಾಗ ಆ ಸಮಯದಲ್ಲಿ ನೀವು ನಿಮ್ಮ ಜೀವಿತ ದೇವರಿಗೆ ಒಪ್ಪಿಸಿಕೊಡ್ತೀರಿ. ನನ್ನ ಚಿತ್ತವಲ್ಲ ದೇವರೇ, ನಿಮ್ಮ ಚಿತ್ತವೇ ಆಗಲಿ ಅನ್ನುತ್ತೀರಿ. ಇದೇ ನಮ್ಮ ಪ್ರಾರ್ಥನೆಯ ಸಾರಾಂಶವಾಗಿರಬೇಕು. ನಾವು ಮೊಳಕಾಲೂರಿ ಪ್ರಾರ್ಥಿಸಿದರೂ, ಎಷ್ಟೇ ಉಪವಾಸವಿದ್ದು ಪ್ರಾರ್ಥಿಸಿದರೂ ಅದರ ಉದ್ದೇಶ ನಮ್ಮ ಇಷ್ಟಗಳೆಲ್ಲ ದೇವರೇ ಕೊಡಬೇಕೆನ್ನುವಂಥದ್ದಲ್ಲ. ಆದರೆ ಆತನ ಇಷ್ಟ ನಾವು ಅಂಗೀಕರಿಸುವುದಕ್ಕಾಗಿ, ಆತನ ಚಿತ್ತ ನಾವು ಮಾಡುವುದಕ್ಕಾಗಿ ನಮ್ಮ ಹೃದಯವನ್ನೇ ಸಿದ್ಧಪಡಿಸಿಕೊಳ್ಳುವಂಥದ್ದೇ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಮಾಡಲು ಹೋದಾಗ ನನ್ನ ಇಷ್ಟ ಅಲ್ಲ ದೇವರೇ, ನಿಮ್ಮ ಇಷ್ಟವೇ ನೆರವೇರಲಿ ಅನ್ನುವುದು ನಾವು ಕಲಿಯಬೇಕು. ನಿಜವೇ, ಮೊಳಕಾಲೂರುವಂಥದ್ದು ನಮ್ಮಿಷ್ಟವಲ್ಲ, ನಮಗಿಷ್ಟವಿರಲ್ಲ. ಆದರೆ ಮೊಳಕಾಲೂರಿರಿ ಎಂದು, ಅಂದರೆ ಮೊಳಕಾಲೂರಿ ಪ್ರಾರ್ಥಿಸಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಒಂಟೆಯ ಮೇಲೆ ಬಹಳಷ್ಟು ಭಾರ ಇಟ್ಟು ಟ್ರಾನ್ಸ್ಪೋರ್ಟೇಷನ್ಗಾಗಿ ತಿರುಗಾಡಿಸ್ತಾ ಇದ್ರು. ಆ ಒಂಟೆ ತನ್ನ ಮೇಲಿರುವ ಭಾರವೆಲ್ಲ ಇಳಿಸಿಕೊಳ್ಳಬೇಕಾದ್ರೆ ಅದು ಗಮ್ಯಕ್ಕೆ ಸೇರಿದ ನಂತರ ಏನ್ ಮಾಡುತ್ತೆ ಗೊತ್ತಾ? ಅದು ಮೊದಲು 2 ಕಾಲುಗಳನ್ನು ಮಡಚಿ ಮೊಳಕಾಲೂರಿದ್ರೆ ಆಗ ಅದು ಬಾಗುತ್ತಾ ಇರೋದ್ರಿಂದ ಅದರ ಮೇಲಿರುವ ಭಾರವೆಲ್ಲ ಯಜಮಾನ ಇಳಿಸುತ್ತಾನೆ. ಯಾಕೆಂದ್ರೆ ಅದು ಎತ್ತರವಾಗಿರುತ್ತೆ. ಸೊ ಅದಕ್ಕೆ ಅರ್ಥವಾಗ್ತದಂತೆ, ಅದು ಇನ್ನು ಹೆಚ್ಚು ಭಾರ ಹೊರ್ಲಿಕ್ಕಾಗಲಾರದ ಸಮಯದಲ್ಲಿ ಅದಕ್ಕೆ ಗೊತ್ತಾಗಲಾರದಂತೆಯೇ ಅದು ಮೊಳಕಾಲೂರ್ತದೆ ತನ್ನ 2 ಮುಂದಿನ ಕಾಲುಗಳ ಮೇಲೆ. ಅದಕ್ಕೆ ಗೊತ್ತು ಅದು ಮೊಳಕಾಲೂರಿದ್ರೆ ಅದರ ಮೇಲಿನ ಭಾರ ಹಗುರವಾಗ್ತದೆಂದು. ನಾವು ಕೂಡ ತಿಳಿದುಕೊಳ್ಳಬೇಕು. ಭರಿಸಲಾರದಷ್ಟು ಭಾರಗಳು, ಸಾಲಗಳ ಭಾರಗಳು, ರೋಗಗಳ ಭಾರಗಳು, ಕುಟುಂಬದ ಭಾರಗಳು, ಕ್ರಿಟಿಕಲ್ ಥಿಂಗ್ಸ್ಗಳು ನಮಗೆ ಎದುರಾಗ್ತಾ ಇರುವಾಗ, ಹೃದಯ ಕೂಡ ಎಷ್ಟೋ ಭಾರದಿಂದ ತುಂಬಿಕೊಂಡಾಗ ಮೊಳಕಾಲೂರಿದವರಾಗಿರಿ. ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವವರಾಗಿ ನಾವು ಸುದೀರ್ಘವಾಗಿ ದೇವರ ಒಂದು ಚಿತ್ತದಲ್ಲಿ ಆಧರಿಸಲ್ಪಡ್ತೇವೆ. ನಿಮಗೋಸ್ಕರ ಆತನು ಚಿಂತಿಸುತ್ತಾ ಇರುವುದರಿಂದ ನಿಮ್ಮ ಚಿಂತೆ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ ಎಂದು ಬೈಬಲ್ ಹೇಳ್ತದೆ. ಮೊಳಕಾಲೂರಿ ಪ್ರಾರ್ಥಿಸೋಣ. ಮೇಲಿಂದ ಮೇಲೆ ನಮ್ಮ ಭಾರವನ್ನೆಲ್ಲ ದೇವರ ಮುಂದೆ ಇಳಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅಂತ್ಯ ದಿನಗಳಲ್ಲಿ ದೇವರೇ, ಪ್ರತಿ ಮೊಳಕಾಲು ನಿಮ್ಮ ಮುಂದೆ ಊರಬೇಕೆಂದು, ಪ್ರತಿ ನಾಲಿಗೆ ನೀವೇ ಒಡೆಯನೆಂದು ಒಪ್ಪಿಕೊಳ್ಳಬೇಕೆಂದು ಹೆಚ್ಚಿಸಲ್ಪಟ್ಟ ನಿಮ್ಮ ನಾಮ ಅನೇಕರು ತಿರಸ್ಕರಿಸುವ ಈ ದಿನಮಾನಗಳಲ್ಲಿ, ಈ ಕಾಲದಲ್ಲಿ ನಿಮ್ಮ ನಾಮ ಅರಿತಿದ್ದೇವೆಂದು ಹೇಳಿಕೊಳ್ಳುವ ನಾವು ನಿಮ್ಮ ಮುಂದೆ ಮೊಳಕಾಲೂರಿ ಪ್ರಾರ್ಥಿಸುವಂತೆ, ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಂಡು ಪ್ರಾರ್ಥಿಸುವಂತೆ, ನಿಮ್ಮ ಸನ್ನಿಧಿಯಲ್ಲಿ ದೇವರೇ ನಮ್ಮ ಭಾರವೆಲ್ಲ ಇಳಿಸಿಕೊಳ್ಳುವಂತೆ ಪ್ರಾರ್ಥಿಸಲು ಸಹಾಯ ಮಾಡಿರಿ. ಮೊಳಕಾಲೂರಿ ಪ್ರಾರ್ಥಿಸುವ ಕ್ರೈಸ್ತನನ್ನು ನೋಡಿದ್ರೆ ಸೈತಾನನು ನಡುಗುತ್ತಾನೆ, ತೊಲಗಿ ಹೋಗುತ್ತಾನೆ, ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಎಂಬ ವಿಷಯವನ್ನು ನಾವು ಗ್ರಹಿಸಿಕೊಳ್ಳುವ ಹಾಗೆ, ಮೊಳಕಾಲೂರಿ ಪ್ರಾರ್ಥಿಸುವ ಕ್ರೈಸ್ತರಾಗಿ ಸೈತಾನನ ಕಾರ್ಯಗಳೆಲ್ಲ ಲಯಗೊಳಿಸುವ ಹಾಗೆ, ಪರಿಶುದ್ಧಾತ್ಮನ ಕಾರ್ಯ ಪ್ರಪಂಚದಾದ್ಯಂತ ನಡೆಯುವುದನ್ನು ನೋಡುವ ಹಾಗೆ ನಮಗೆ ಸಹಾಯ ಮಾಡಿರಿ.
ಪ್ರತಿ ತಂದೆಗೆ, ತಾಯಿಗೆ, ಯವನಸ್ಥರಿಗೆ, ಪ್ರತಿ ದೈವ ಸೇವಕರಿಗೆ ಮೊಳಕಾಲೂರಿ ಮಾಡುವ ಪ್ರಾರ್ಥನೆ ಕಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿ, ತಪ್ಪದೆ ದೇವರು ಉತ್ತರ ಕೊಡ್ತಾರೆ. ಈಗಾಗಲೇ ಎಷ್ಟೋ ಜನರು ತಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿವೆ ಎಂದು ತಮ್ಮ ಪ್ರೈಸ್ ರಿಪೋರ್ಟ್ಸ್ ಕಳಿಸ್ತಿದ್ದಾರೆ. ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾವು ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ಸದಾಕಾಲ ನಿಮ್ಮೆಲ್ಲರ ಸಂಗಡ ನೆಲೆಸಿರಲಿ. ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.